ಇವತ್ತಿನ ದಿವಸ ಪ್ರವಚನ ಏನೈತಪ್ಪ ಅಂತ ಕೇಳಿದ್ರ, ಮಹಾಶಿವಶರಣೆ ಮಲ್ಲಿಕಾರ್ಜುನನ ಭಕ್ತೆ ಹೇಮರೆಡ್ಡಿ ಮಲ್ಲಮ್ಮ ತಾಯಿಯ ಪರಮ ಪಾವನವಾಗಿರ್ತಕ್ಕಂಥ ಚರಿತಾಮೃತವನ್ನು ಇವತ್ತಿನ ದಿವಸ ನಾವು ನೀವೆಲ್ಲರೂ ಕೂಡ ಅದನ್ನ ನಾವು ಉಪದೇಶ ಮಾಡ್ತಾ ಇದ್ದೀವಿ. ಭಕ್ತಿಯಿಂದ ನೀವೆಲ್ಲರೂ ಕೂಡ ಶ್ರವಣ ಮಾಡ್ತಕ್ಕಂಥವ್ರಾಗ ಹೇಮರೆಡ್ಡಿ ಮಲ್ಲಮ್ಮನ ಪ್ರವಚನ ನೀವು ಕೇಳಿದ್ರಂದ್ರ ನಿಮ್ಮ ಜನ್ಮ ಸಾರ್ಥಕ ಆಗ್ತವೆ, ನಿಮ್ಮ ಕುಲಕೋಟಿಗಳು ಉದ್ಧಾರಕ್ಕ. ಮಲ್ಲಮ್ಮಂದ್ರೆ ಅಂಥಕ್ಕಾಕಿ ಸ್ತ್ರೀ ಕುಲದ ರತ್ನ ಹಾಕಿ, ಹೆಣ್ಣು ಮಕ್ಕಳ ಕುಲಕ್ಕ ಒಂದು ರತ್ನ ಹಾಕಿ ಮಲ್ಲಿಕಾರ್ಜುನನ್ನು ಒಲಿಸಿಕೊಂಡು ಮಲ್ಲಯ್ಯನ ಗುಡಿ ಕಟ್ಟಿರ್ತಕ್ಕಂಥ ಹೇಮರೆಡ್ಡಿ ಮಲ್ಲಮ್ಮ ಸಾಮಾನ್ಯ ಅಲ್ಲ. ಆಕೆಯ ಪಾವನವಾದಂತ ಚರಿತ್ರೆಯನ್ನು ಇವತ್ತಿನ ದಿವಸ ನಾವು ನೀವೆಲ್ಲರೂ ಕೂಡ ಏನಪ್ಪ ಅಂದ್ರೆ ಈಗ ಅದನ್ನ ವಿಷದ ಪಡ್ತೀವಿ. ಗಲಾಟೆ ಮಾಡಬೇಡ್ರಿ. ಒಂದ್ ತಿಂಗಳ ಹೇಳಿದ್ರು ಕಡಿಮೆನ ಅದು ಪುರಾಣ, ಹೇಮರೆಡ್ಡಿ ಮಲ್ಲಮ್ಮನ ಪುರಾಣ. ನಾವು ಒಂದೊಂದು ತಿಂಗಳ ಹೇಳ್ತಾ ಇರ್ತೀವಿ. ಹೋಗಿ ಕನಿಷ್ಠ ಅಂದ್ರೆ ಒಂದು 15 ದಿವಸ ವಾತ್ಸಲ ಇಲ್ಲೇ ಮಾಡಗಿ ಗ್ರಾಮದೊಳಗೆ, ಜೇವರ್ಗಿ ತಾಲೂಕು ಮಾಡಗಿಯಾಗ ಲಕ್ನಾಪುರ ಹತ್ರ ಬಹಳ ವೈಭವದಿಂದ ಇದ ಗವಾಯಿಗಳು ಬಂದಿದ್ರು. ಇದ ಗವಾಯಿ ಮಲ್ಲಾಬಂದಿ ಬಗಲಾಗ ಮಾಡಗಿ ಐತಲ್ಲ, ಅವ್ರ ಊರ್ ಬಗಲಾಗ ಬಹಳ ವೈಭವದಿಂದ ಮಾಡಿದ್ರು. ಅದ್ಭುತವಾದಂತ ರೀತಿಯಿಂದ ಕಾರ್ಯಕ್ರಮ ಕರೆಸಿದ್ರು. 11 ದಿನ ಬಹಳ ವೈಭವದಿಂದ ಹೇಮರೆಡ್ಡಿ ಮಲ್ಲಮ್ಮನ ಪುರಾಣ ಎಲ್ಲ ಆಯ್ತು. ಇರ್ಲಿ, ಅದಕ್ಕೆ ಇವತ್ತಿನ ದಿವಸ ಆ ಮಹಾಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮನ ಪಾವನವಾದಂತಹ ಚರಿತ್ರೆಯನ್ನ ನಾವು ತಿಳ್ಕೊಳ್ತಕ್ಕಂಥವ್ರಾಗ. ಶಾಸ್ತ್ರಕಾರರು ಹೇಳ್ತಾರ, ಕೆಲವು ಮಂದಿ ಇವ್ರು ಏನ್ ತಿಳ್ಕೊಂಡಿರ್ತಾರ ಅಂದ್ರ, ಅಲ್ಲ ವಿಚಾರ ಮಾಡ್ರಿ, ಹೆಣ್ಮಕ್ಳು ದೊಡ್ಡವ್ರ ಗಂಡ್ಮಕ್ಳು ದೊಡ್ಡವ್ರಿ? ಯಾರಿಗೆ ದೊಡ್ಡವ್ರ ಅನ್ಬೇಕು? ಇವ್ರಂತಾರ ನಾವ್ರಿ ಮತ್ ಮನಿ ಯಜಮಾನ್ರು, ನಾವೇ ದೊಡ್ಡವ್ರಂತ ಇವ್ರಂತಾರ. ಬರೇ ಮನಿ ಯಜಮಾನ್ ಇದ್ರು ಮುಗಿತನ್. ಮನಿ ಮೇಟಿ ಕಟ್ಟಿಗೆ ಅಡಿಗೆ ಮನಿ ಬಂದು ಬಸ್ತಿದ್ರ ಮನಿ ಎಲ್ಲ ಚಲೋ ಹೆಸರು ಬರ್ತ. ಅಡಿಗೆ ಮನೆಗೆ ಏನಿಲ್ಲ ಅಂದ್ರ ಗೌಡನ್ ಬರೇ ಹೊರಗ ಕೇಳ್ಬೇಕಪ್ಪ, ಮನೆಗೇನಿಲ್ಲ. ಮನೆಗೋದ್ರೆ ನಡೆಯಲ್ಲ ಗೌಡನ್. ಅದಕ್ಕ ಒಂದ್ ದೃಷ್ಟಿಯಿಂದ ವಿಚಾರ ಮಾಡಿದ್ರ ಹೆಣ್ಮಕ್ಳು ಕೂಡ ದೊಡ್ಡವರ. ಒಂದ್ ದೃಷ್ಟಿಯಿಂದ ವಿಚಾರ ಮಾಡಿದ್ರ ಏನಂದ್ರ, ಸಾರಾಸಾರ ವಿಚಾರ ಮಾಡಿದರ ಹೆಣ್ಣು ಆಳತದ ಸಂಸಾರ, ಸಾರಾಸಾರ ವಿಚಾರ ಮಾಡಿದರ ಗಂಡು ಆಳತದ ಸಂಸಾರ. ಹೆಣ್ಣು ಗಂಡು ಕೂಡಿ ನಡೆದರ ಬಾಳು ಆಗ್ತದ ಬಂಗಾರ, ಬಾಳು ಆಗ್ತದ ಬಂಗಾರ. ಇಲ್ಲಿ ಬರೇ ಜಿದ್ದಿಗೆ ಬೀಳೋದಲ್ಲ, ಸತಿಪತಿಗಳು ಒಂದಾದ ಭಕ್ತಿ ಹಿತ ಒಪ್ಪುದು ಶಿವಂಗೆ. ನೋಡ್ರಿ, ಗಂಡ ಮತ್ತು ಹೆಂಡತಿ ಇಬ್ರು ಗುಟ್ಟು ಒಂದ ಇರ್ಬೇಕಂತ ಇಬ್ರು ಒಂದಾಗಿ ಸಾಗಿದ್ರ ಅವ್ರ ಜೀವನ ಪಾವನ ಆಗ್ತದ. ಆದ್ರೂ ಒಂದ್ ದೃಷ್ಟಿಯಿಂದ ಇವ್ರು ಅಂತಿರ್ತಾರ, ಹಂಗ ಮಾತಿಗೆ ಅಂತಿರ್ತಾರ. ಇವ್ರೇನಂತ ಹೆಣ್ಮಕ್ಳಿಗೆ ಅಂತ ಹೇಳ್ತಾಳ, ಹೆಣ್ಮಕ್ಳ ಬುದ್ಧಿ ನೋಡ್ರಿ ಇಲ್ಲಿ ಹೇಳ್ತಾ ನೋಡುವ, ಹೆಣ್ಮಕ್ಳ ಬುದ್ಧಿ ಏನಂತೀರಪ್ಪ? ಅಂಜಿರೇನ್ ಮತ್ ಇಲ್ಲೇ ಅದಾರ ಮಣ್ಕಾಲ್ ತೆಳಗ ಅಂತಿರ್ತಾರ. ಅದೆಲ್ಲ ಸುಳ್ಳು ಮಾಡಿಬಿಡ್ತಾರ ಅವ್ರ ಹೆಣ್ಮಕ್ಳಿಗೆ. ಯಾಕಂದ್ರೆ ಈಗ SLC ರಿಸಲ್ಟ್ ತೋಡ್ರಿ, PUC ರಿಸಲ್ಟ್ ತೋಡ್ರಿ, ನೀವು ಯಾರ್ದು ಬಂದಿರ್ತ? ಬಾಲಕಿಯರದೇ ಮೇಲುಗೈ. ನೋಡ್ರಿ, ಇವರೆಲ್ಲ ಎಲ್ಲಾದ್ರ ಅಣ್ಣಯ್ಯನವರು ಎಲ್ಲ ರ್ಯಾಂಕ್ ಬರೋರು ಅವ್ರೆ. ಇವ್ರು ಅವ್ರಕಿನ್ನ ಹೆಚ್ಚು ಹುಡುಗರು ಇರ್ತಾರ, ಆದ್ರೂ ಕೂಡ ಇವ್ರು ಫಸ್ಟ್ ಬರೋದಿಲ್ಲ. ಎಲ್ಲ ಹೆಣ್ಣು ಹುಡುಗರ ಫಸ್ಟ್ ಬರೋದು, ಹೆಣ್ಣು ಮಕ್ಕಳ ಫಸ್ಟ್ ಬರೋದು. ಅದಕ್ಕಂತಾರ ಇಲ್ಲೇನಪ್ಪ ಅಂತಂದ್ರ ಒಂದ್ ದೃಷ್ಟಿಯಿಂದ ವಿಚಾರ ಮಾಡ್ರಿ ನೀವು. ಹೆಣ್ಣು ಮಕ್ಕಳು ದೊಡ್ಡವರು, ಗಂಡು ಮಕ್ಕಳು ನಾವು ಅನ್ಕಂತೀವಿ. ಡಿಮಾಂಡ್ ನಮ್ದು ಅಂತ ತಿಳ್ಕೊಂಡು ಆ ಡಿಮಾಂಡಿಗೆ ಬಾಳ ಒಂದ್ ಕಾಲದಾಗ ಇತ್ರಿ. ಬಾಳ ಏನಂತಿದ್ರು, ಪದ ಹಾಡ್ತಿದ್ರಲ್ಲ ಸಿನಿಮಾದಾಗ, ಏನ
ಮೀಸಿ ಹೊತ್ತ ಗಂಡಸಿಗೆ ಡಿಮಾಂಡ್ ಅಪ್ಪ ಡಿಮಾಂಡ್. ಮೀಸಿ ಹೊತ್ತ ಗಂಡಸಿಗೆ ಡಿಮಾಂಡ್ ಅಪ್ಪ. ಈಗ ಹೆಣ್ಣ ಸಿಗುವಲ್ಲು. ಈಗ ಹೋಗಿ ಇವ್ರ ಡಿಮಾಂಡ್ ಮ್ಯಾಕ್ ಹೋಗಿ ತಳಕಾಗ್ಯಾವ. ಮೀಸಿ ಒಂದ್ ಒಳ್ಳೆ ಕನ್ಯಾ ಸಿಕ್ಕರೆ ಸಾಕಪ್ಪ ಅನ್ನೋ ಸ್ಥಿತಿ ಬಂದ್ಬಿಟ್ಟತಿ. ಅದಕ್ಕ ಒಂದ್ ದೃಷ್ಟಿ ಒಂದ್ ಲೌಕಿಕ ಹೇಳ್ತೇನೆ ನಿಮಗ. ಈಗ ಮನ್ಯಾಗ ಮಗಳಿರ್ತಾಳ. ಮಗಳು 10-12 ವರ್ಷಕ್ಕೆ ಹಾಕಳ, ಬೆಳದ್ ದೊಡ್ಡಕ್ಕಿ. ಆ 12-13 ವರ್ಷಕ್ಕೆ ಆದ ಕೂಡಲೇ ಆಕೆ ಏನಾಕ್ಕಳ, ಋತುಮತಿ ಅಥವಾ ಪ್ರಥಮ ರಜೋ ದರ್ಶನ, ದೊಡ್ಡಕ್ಕೆ ಆದ್ಲು, ಹಿರೇ ಮನುಷ್ಯಕ್ಕೆ ಆದ್ಲು ಅಂತೀವಿ. ಹೌದಲ್ಲ? ಏನಂತೀವಿ? ದೊಡ್ಡಕ್ಕೆ ಹಾಕಳಿಲ್ಲ, ದೊಡ್ಡಕ್ಕೆ ಹಾಕಳ. ಆ ಹುಡುಗಿ ಏಟಿರ್ತ 12-13 ವರ್ಷದ ಇರ್ತ. 10 ವರ್ಷ, 12 ವರ್ಷ, 11 ವರ್ಷ, 12 ವರ್ಷ ಇರ್ತ. ದೊಡ್ಡಕ್ಕೆ ಹಾಕಳ. ದೊಡ್ಡಕ್ಕೆ ಆದ ಕೂಡಲೇ ಏನ್ ಮಾಡ್ತಾರ ಆಕಿಗೆ? ಹಂಗ ಸಾಲಿ ಕಳಿಸ್ತಾರ? ಇಲ್ಲ. ಆಕಿನ ಕುಂದರ್ಸಿ ಎರ್ದು ಕೆರೆದು ನೀರ್ ಹಾಕಿ 5 ದಿನ ಕುಂದರ್ಸ್ತಾರ, 8 ದಿನ ಕುಂದರ್ಸ್ತಾರ, 10 ದಿನ ಕುಂದರ್ಸ್ತಾರ. ದಿನ ಕುಂದರ್ಸಿ ಆಕಿಗೆ ಬೀಗ್ರ ಬಿದ್ರಿಗೆ ಹೇಳಿ ಕಳಿಸ್ತಾರ. ಬೀಗ್ರಿ ಹೆಂಗ್ ಬರ್ತಾರ್ರಿ? ಸೀರೆ ತಾಂಡು ಬುತ್ತಿ ಮಾಡ್ಕೊಂಡು ಬಂದು ಸೀರೆ ಉಡಿಸಿ ದಂಡಿ ಕಟ್ಟಿ ಏನ್ ಪದ ಆಡಿ ಏನಪ್ಪ ಉಣಿಸಿ ತಿನ್ನಿಸಿ ಹೊಕ್ಕಾರ ನೋಡ್ರಿ. ಅವಾಗ ಏನಪ್ಪ ಇವ್ರ ಮಗಳು ದೊಡ್ಡ ಕ್ಯಾರ್ಲು ದೊಡ್ಡ ಕ್ಯಾರ್ಲು ಅಂತ ಎಲ್ಲ ಬಂಧು ಬಳಗ ಬಂದು ಎಬಸು ದಿವಸ ಅಗದಿ ಭರ್ಜರಿ ಕಾರ್ಯಕ್ರಮ ಮಾಡಿ ಏನಪ್ಪ ಅಂದ್ರೆ ಮುಗಿಸ್ತಾರ. ಮತ್ ಇವರು ಗಂಡು ಮಕ್ಳು, ಇವರು ದೊಡ್ಡವರಾಗೋದಿಲ್ಲ, ಇವರು ಹುಡ್ರು. ಗಂಡು ಹುಡ್ರು ದೊಡ್ಡ ಆಗೋದಿಲ್ಲ. ಇವರು 18-20 ಆದ ಕೂಡಲೇ ಇವ್ರಿಗೂ ಅಗದಿ ಯೌವನ ಬರ್ತಾವ, ಮೀಸ್ ಬರ್ತಾವ, ಗಡ್ಡ ಬರ್ತಾವ. ಮತ್ ಯಾರ ಗಡ್ಡ ಮೀಸಿ ಬಂದವಂತ, ನನ್ನ ಮಗ ಗಡ್ಡ ಮೀಸಿ ಬಂದವ, ಯೌವನ ಬಂದತ್ತ, ಬರ್ರಪ್ಪ ಯಾವ್ರ ಮಾವಗರ್ ಬಂದ ಆಯರ್ ಮಾಡ್ಯಾರ. ಯಾರ ಬೀಗ್ರ ಬಿದ್ರು ಬಂದು ಆಯರ್ ಮಾಡ್ಯಾರನ್ರಿ? ಕೇಳಬಾರ್ದು. ದೊಡ್ಡವರ ಇಲ್ಲ ಇಲ್ಲಿ ಇವ್ರಿಗೆ ಎಷ್ಟತ್ತಾದ್ರು ಇನ್ನ ದೊಡ್ಡವ್ರ ಅನ್ನೋದು ಬಹಳ ಕಷ್ಟ. ಇವ್ರನ್ನ ಒಂದ್ ಸಣ್ಣ ನೋಡಿ ಹಿರೇ ಮನುಷ್ಯಕ್ಕೆ ಆದ್ಲು, ದೊಡ್ಡಕ್ಕೆ ಆದ್ಲು ಅಂತೀವಿ. ಇವ್ರು ಯಾವಾಗ ದೊಡ್ಡವ್ರಾಗದು? ಗಾಡ್ಡ ಬೆಳಗಾದ್ರು ಇಲ್ಲ ದೊಡ್ಡವ್ರು. ಲಾಸ್ಟಕ್ಕೆ ಚರ್ಗಿ ಇಡ್ತಾರಲ್ಲ, ಒಂದು ಹಿರಿಯರ ಕಲಿಸ್ಕೊಂತೀವಿ. ಬಹಳ ಕಷ್ಟ. ಅಂದ್ರ ಯಾಕಂತಾರ ಹೆಣ್ಮಕ್ಳಿಗೆ ಅಷ್ಟು ವಿಚಾರ ಮಾಡಿದ್ರ ಆಕೆ ಯಾಕೆ ಅಗ್ರ ಪ್ರಾಶಸ್ತ್ಯ ಕೊಡ್ತಾಳಂದ್ರ ಆಕೆ ಹಿರೇ ಮನುಷ್ಯಕ್ಕೆ ಆದ್ಮೇಲೆ 3-4 ವರ್ಷ ಕಳಿಬೇಕಾದ್ರೆ ಕಷ್ಟ. 4-5 ವರ್ಷ ಅಂದ ಕೂಡಲೇ ಕಂಕಣ ಬಳ ಆಕಿನ ಲಗ್ನ ಮಾಡಿ ಕೊಟ್ಟು ಬಿಡ್ತಾರ. ನೋಡ್ರಿ, ಆಕಿ ಹುಟ್ಟಿದ ಮನ್ಯಾಗ ತುಂಬಿ ಚರ್ಗಿ ಎತ್ತಿರೋದಿಲ್ಲ ಒಂದೊಂದ್ಸಲ. ಬಹಳ ಅದ್ರಾಗ 4 ಮಂದಿ ಗಂಡು ಮಕ್ಕಳು, ಒಬ್ಬಕ್ಕೆ ಮಗಳಿದ್ರ ಮುಗ್ದ ಹೋತ್ರಿ. ಆಕಿನ ತಾಯಿದೇರು ಬಹಳ ಪ್ರೀತಿಯಿಂದ ಆ ಮಕ್ಕಳನ್ನ ಜೋಪಾನ ಮಾಡಿರ್ತಾಳ. ಆಕೆ ಹೊಸರ್ಗ ಅಣ್ಣಗ್ ಹೊಡಿತಾಳ, ತಮ್ಮಗ್ ಗುಮ್ಮತಾಳ. ಅಣ್ಣಗ ತಮ್ಮಗ ಎಲ್ಲರಿಗೂ ಗುಮ್ಮಿದ್ರು. ಇವ್ರು ಹೊಳ್ಯಾಕ್ ಬಂದ್ರ ಯವ್ವ ಯವ್ವ ಅಂದ್ರ ಆಕೆ ಅವ್ವ ಆಕಿ ಬೇಯದಿಲ್ಲ. ತಂಗಿ ಹೊಡೆದ್ರೆ ಏನಾರ ಆಗತ್ತ? ತಂಗಿ ಹೊಡಿತಾರ. ಆ ತಂಗಿಗೇನು ಅನ್ನೋದಲ್ಲ, ಇವ್ರಿಗೆ ಬೇಯ್ತಾರ. ನಿಮ್ಮೂರಾಗ ಬೇಯ್ತಾರಿಲ್ಲ, ನೋಡಿರಿಲ್ಲ? ತಂಗಿಗೆ ಹೊಡಿತಾರ. ತಂಗಿಗೆ ಹೊಡಿಬಾರ್ದಪ್ಪ, ಹೊಡೆದ್ರು ಹೊಡಿಲಿ, ಏನ್ ಹಾಕೇನವ? ಸುಮ್ಮನೆ ಹೇಳ್ತೀವಿ ಬಂದು ಆಕೇಟ್ ಹೊಡೆದಾಳು ಅಂದ್ರೆ ಅದಕ್ಕಂತಾರೆ ಹೆಣ್ಣು ಹೆಣ್ಣಲ್ಲ, ಹೆಣ್ಣು ಹೆಡತಲೆಯ ಮೃತ್ಯುವಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನೋಡ. ಸಿದ್ದರಾಮಶಿವಗಳು ಒಂದು ವಚನ ಬರೀತಾರ, ಹೆಣ್ಮಕ್ಳು ಅಂದ್ರೆ ಯಾಕೆ ದೊಡ್ಡವ್ರಂದ್ರ, ತಾ ಮಾಡಿದ ಹೆಣ್ಣು ತನ್ನ ತಲೆಯ ನೀರಿತ್ತು, ತಾ ಮಾಡಿದ ಹೆಣ್ಣು ತನ್ನ ನಾಲಿಗೆ ನೀರಿತ್ತು, ತಾ ಮಾಡಿದ ಹೆಣ್ಣು ತನ್ನ ತೊಡೆಯ ನೀರಿತ್ತು. ಹೆಣ್ಣು ಹೆಣ್ಣಲ್ಲ, ಹೆಣ್ಣು ಹೆಡತಲೆಯ ಮೃತ್ಯುವಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನೋಡ ಅಂತ ಸೊಲ್ಲಾಪುರದ ಸಿದ್ದರಾಮಶಿವಗಳು ಹೆಣ್ಮಕ್ಳ ಬಗ್ಗೆ ವಚನ ಬರೆದ. ಅಂದ್ರ
ಒಬ್ಬಕ್ಕಿನ ದೇವ್ರು ತಲೆ ಮೇಲೆ ಇಟ್ಕೊಂಡಾನ, ಒಬ್ಬ ದೇವ್ರು ನಾಲ್ಗಿ ಮೇಲೆ ಇಟ್ಕೊಂಡಾನ, ಒಬ್ಬ ತೊಡಿ ಮೇಲೆ ಕುಂದಿರಿಸ್ಕೊಂಡಾನ, ಒಬ್ಬ ಅರ್ಧ ದೇಹನ ಕೊಟ್ಟಾನ. ಅಂದ ಬಳಿಕ ಇನ್ನೇನ್ರಿ ಅಂತ ದೊಡ್ಡ ದೊಡ್ಡವ್ರ ಅಷ್ಟು ಜಾಗ ಕೊಟ್ಟಾರ. ಇನ್ ನಿಮ್ ಪಾಡೇನು? ತಾ ಮಾಡಿದ ಹೆಣ್ಣು ತನ್ನ ತಲೆಯನ್ನೇರಿತ್ತಂದ್ರ ತಲೆ ಮೇಲೆ ಕುಂದ್ರಿಸ್ಕೊಬೇಡ ಅಂತಿರ್ತೀರಲ್ಲ, ಅದ್ರ ಅರ್ಥ ಏನಂದ್ರ ಪರಮಾತ್ಮ ತಲೆ ಮೇಲೆ ಯಾರನ್ನು ಕುಂದಿರ್ಸ್ಕೊಂಡಾನ? ಗಂಗಮ್ಮ, ಸೌತಿ, ಗಂಗಮ್ಮ ಗೌರಮ್ಮ ನೋಡ್ತಿರಲ್ಲ. ಗಂಗಮ್ಮ ಪರಮಾತ್ಮನ ಜಡೆ ಕುಂತ ತಲೆ ಮೇಲೆ. ಯಾಕೆ ಇಟ್ಟಾನ ತಲೆ ಮೇಲೆ? ಕೆಳಗೆ ಬಂದ್ರ ಇಬ್ರು ಜಗಳಾಡ್ತಾರ, ಕಾಟ್ ಉರಿಬಾರ್ದು. ಇಲ್ಲೇನಿರ್ತ ಗಂಗಾನ್ ತಲೆ ಜಡಿಯಾಗ ಗಂಗೆ ಇರ್ತಾಳ, ನೀರ್ ಇರ್ತತಿ, ತಣ್ಣಗಿರ್ಲಿಕ್ಕೆ ಅಂತ ತಿಳ್ಕೊಂಡು ನಾನು ತಣ್ಣಗ್ ಮಾಡ್ಲಿ, ಯಾಕಾರ ಏನಾರ ಆಗಲ್ದಕ್ಕಂತ ತಲೆ ಮೇಲೆ ಕುಂದಿರ್ಸ್ಕೊಂಡ್ ಬಿಟ್ಟಾನ ಆಕೆ. ಬ್ರಹ್ಮದೇವರು ಸರಸ್ವತಿ ಬ್ರಹ್ಮನ ಹೆಂಡತಿ. ಆಕಿ ನಾಲಿಗೆ ತುದಿ ನಾಲಿಗೆ ಆಗದಳ, ನಾಲಿಗೆ ಮೇಲೆ ಇಟ್ಕೊಂಡು. ವೃಕ್ಷಸ್ಥಳದ ಲಕ್ಷ್ಮಿ ವಿಷ್ಣುವಿನ ಹೃದಯದಲ್ಲಿ ಅದ ಲಕ್ಷ್ಮಿ. ನೋಡ್ರಿ ನೀವು ಆ ಶ್ರೀರಂಗಪಟ್ಟಣದಾಗ ಅಥವಾ ತಿರುವನಂತಪುರದೊಳಗ ಪದ್ಮನಾಭ ಸ್ವಾಮಿ ಅಂತ ದೊಡ್ಡ ದೊಡ್ಡ ದೇವ್ರ ಅದಾವಲ್ಲ, ನೋಡ್ರಿ ಅಲ್ಲಿ ಶ್ರೀದೇವಿ ಭೂದೇವಿ ಎಲ್ಲಿರ್ತಾರ? ಪರಮಾತ್ಮನ ಇದ್ರ ಮೇಲೆ ಆ ವಿಷ್ಣುವಿನ ಎದಿತಲೇ ಇರ್ತಾರ. ಅದಕ್ಕ ವಿಷ್ಣು ಎದೆ ಕೊಟ್ಟಾನ, ಮತ್ತ ಪರಮಾತ್ಮ ಮತ್ತೊಬ್ಬಕ್ಕಿನ ಪಾರ್ವತಿನ ತೊಡಿ ಮೇಲೆ ಕುಂದಿರ್ಸ್ಕೊಂಡಾನ. ಅದಕ್ಕೆ ಹೆಣ್ಮಕ್ಳಂದ್ರ ಏನು ಕಮ್ಮಿ ಅಲ್ಲ, ಅವರು ಹೆಣ್ಮಕ್ಳನ್ನ ಗೌರವಿಸ್ಬೇಕು, ಗೌರವ ಕೊಡಬೇಕು, ಸಮಾಧಾನದಿಂದ ಜೀವನ ಮಾಡ್ಕೊಂಡು ಹೋಗ್ಬೇಕಂತ ತಿಳ್ಕೊಂಡು ಹೇಳ್ತಕ್ಕಂಥವ್ರು ಆಗ್ತಾ ಇದ್ದಾರೆ. ಅದಕ್ಕೆ ಇವತ್ತಿನ ದಿವಸ ಆ ಹೆಣ್ಮಕ್ಳು ಮನಸ್ಸು ಮಾಡಿದ್ರ ಏನನ್ನಾದರೂ ಸಾಧಿಸಬಹುದು ಅನ್ನೋದಕ್ಕ ಉದಾಹರಣೆ. ಕೆಲ ಮಂದಿ ಅಂತಿರ್ತಾರ, ನಮ್ಮ ಗಂಡನ ಮನೆ ಬೇಸಿಲ್ಲವ, ನಮ್ಮ ಗಂಡ ಭಾಳ ಸಿಟ್ನವದನವ, ನಮ್ಮ ಅತ್ತ ಭಾಳ ಬೇರಿಕೆ ಅದಾಳ. ಅವ್ರಿಗೆಲ್ಲ ಉದಾಹರಣೆ ಇದ್ರು. ಇವ್ರು ಏಟ್ ಬೇರಿಕಿದ್ದಾರೆ, ಇವ್ರ ಅಪ್ಪನಂಗಿದ್ರು. ಅವ್ರು ಅದನ್ನ ಗೆದ್ದು ಹೆಂಗಾಕಿ ಎಲ್ಲರನ್ನು ಒಳ್ಳೇದು ಮಾಡಿದ್ಲು, ಪಾವನ್ ಮಾಡಿದ್ಲು ಅನ್ನೋದಕ್ಕ ಯಾವ ಮಹಾಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮನ ಪಾವನವಾದಂತಹ ಚರಿತ್ರೆಯನ್ನ ತಿಳ್ಕೊಳ್ತಕ್ಕಂಥವ್ರಾಗನು.